ಆಲ್ರೆಡಿ ಸ್ಯಾನಿಟರಿ ಹಾಗೇನೆ ಪೈಪ್ಸ್ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಆಗಿದೆ. ಸೊ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂತ ಹೇಳ್ಬೋದು. ಚಾರ್ಜಸ್ ಇರುತ್ತೆ ಸರ್ ಪರ್ ಸ್ಕ್ವೇರ್ ಫೀಟ್. ಪ್ರೆಸೆಂಟ್ 999 ಕ್ವೈಟ್ ಮಾಡ್ತಾ ಇದೀವಿ. ನೀವೇ ಲೋನ್ ಫೆಸಿಲಿಟಿ? ಹೌದು, ನಮ್ಮ ಬ್ಯಾಂಕ್ ಅಂದ್ರೆ ಬ್ಯಾಂಕ್ಸ್ ಟೈ ಅಪ್ ಆಗಿದೀವಿ. ಬ್ಯಾಂಕ್ಸ್ ಕಡೆಯಿಂದಾನೆ ನಿಮಗೆ ಲೋನ್ಸ್ ಕೊಡ್ತೀವಿ. ಓಕೆ. ಸೊ ಫ್ರೆಂಡ್ಸ್, ನಾವಿವತ್ತು ಬಂದಿದ್ದೀವಿ ನೆಲಮಂಗಲದಿಂದ ಸುಮಾರು ಒಂದು 2 ರಿಂದ 4 ಕಿಲೋಮೀಟರ್ ಅಂತರದಲ್ಲಿ ಇರುವಂತಹ ತುಳಸಿ ಪ್ರಾಪರ್ಟೀಸ್ ಅವ್ರ ಬಗ್ಗೆ ಎಲ್ಲರೂ ಕೇಳೇ ಇರ್ತೀರಾ. ಸೊ ಕರ್ನಾಟಕದ ನಾನಾ ಭಾಗದಲ್ಲಿ ಈ ಥರ ಲೇಔಟ್ಸ್ನ ಡೆವಲಪ್ ಮಾಡಿದ್ದಾರೆ. ಸೊ 100% ಜೆನ್ಯೂನ್ ಅಂತಲೇ ಹೇಳ್ಬೋದು. ಸೊ ತುಳಸಿ ಪ್ರಾಪರ್ಟೀಸ್ ಅವರ ಹೊಸದಾಗಿ ಶುರು ಆಗಿರುವಂಥ ರಶ್ಮಿ ಲೇಔಟ್ಗೆ ನಾವಿವಾಗ ಬಂದಿದ್ದೀವಿ. ಸೊ ಇಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇತ್ತು. ಸೊ ಅದಕ್ಕಾಗಿ ಕೆಲವೊಂದಷ್ಟು ಜನ ಸಜೆಸ್ಟ್ ಮಾಡಿದ್ರಿಂದ ನಾವು ಇಲ್ಲಿ ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಏನೆಲ್ಲ ಆಫರ್ಸ್ ಇದೆ ಹಾಗೆಯೇ ನೀವು ಇದ್ರಲ್ಲಿ ನೋಡೋದಾದರೆ ಎಲ್ಲ ಡೀಟೇಲ್ಸು ಇದರಲ್ಲೇ ಇದೆ. ಸೊ ಏನೆಲ್ಲ ಆಫರ್ಸ್ ಇದೆ ಹಾಗೆ ನಮ್ಮ ಕಡೆಯಿಂದ ಬರೋ ಕಸ್ಟಮರ್ಸ್ಗೆ ಏನು ಆಫರ್ ಕೊಡ್ತಾರೆ ಅಂತ ಎಲ್ಲ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಸೊ ಬನ್ನಿ ಇವಾಗ ಲೇಔಟ್ ಒಳಗಡೆ ಹೋಗೋಣ. ಈ ಥರ ಸೊ ಲೇಔಟ್ ಬಂದು ಪಾರ್ಷಲಿ ಡೆವಲಪ್ಡ್ ಅಂತ ಹೇಳ್ಬೋದು. ನಾನು ನೋಡಿರೋ ಪ್ರಕಾರ ಲೇಔಟಲ್ಲಿ ಸ್ಯಾನಿಟರಿ ಆಗಿದೆ, ಜೊತೆಗೆ ವಾಟರ್ ಲೈನ್ಸ್ ಆಗಿದೆ. ಸೊ ಇನ್ನು ಕೆಲವೊಂದಷ್ಟು ಕೆಲಸಗಳು ಲೈಕ್ ಲೈಟಿಂಗ್ಸ್ ಇದೆಲ್ಲ ಬಾಕಿ ಇದೆ, ಜೊತೆಗೆ ಕೆಲಸ ನಡೀತಾ ಇದೆ ಕೂಡ. ಇದ್ರ ಬಗ್ಗೆ ನಾನು ನೋಡಿರೋಂಥದ್ದು ಇಷ್ಟು. ಇನ್ಸೈಡ್ ವ್ಯೂ ಅಥವಾ ಫುಲ್ ಡೀಟೇಲ್ಸ್ನ ಇಲ್ಲಿನ ಓನರ್ ಹತ್ರನೇ ತಿಳ್ಕೊಳ್ಳೋಣ. ಸೊ ಬನ್ನಿ ಒಳಗಡೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಡಾಕ್ಯುಮೆಂಟ್ಸ್ ಜೊತೆಗೆ ಎಲ್ಲ ಡೀಟೇಲ್ಸ್ನು ಕೂಡ ಪಡ್ಕೊಳ್ಳೋಣ. ಬನ್ನಿ. ಸೊ ಸಾಕಷ್ಟು ಜನ ಕೇಳ್ತಾನೆ ಇದ್ರಿ ಮನೆ ತಗೊಂಡ್ರ ಸೈಟ್ ತಗೊಂಡ್ರ ಅಪ್ಡೇಟ್ ಕೊಡಿ ಅಂತ. ಸೊ ನಾವು ಕೂಡ ಒಂದು ರೈಟ್ ಇನ್ವೆಸ್ಟ್ಮೆಂಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ಇವತ್ತು ನಮಗೆ ಇಲ್ಲಿ ನೆಲಮಂಗಲ ಹತ್ರ ತುಳಸಿ ಪ್ರಾಪರ್ಟೀಸ್ ಅವ್ರದ್ದು ರಶ್ಮಿ ಲೇಔಟಲ್ಲಿ ಕಡಿಮೆ ಬೆಲೆಗೆ ಸೈಟ್ಗಳು ಡಿವೈಡ್ ಆಗಿದೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ನಿಮಗೂ ಕೂಡ ಸೈಟ್ ಇನ್ವೆಸ್ಟ್ಮೆಂಟ್ ಎಲ್ಲರಿಗೂ ಒಂದು ರೀತಿ ಕನಸೆ ಅಂತ ಹೇಳ್ಬೋದು. ಅಂದರೆ ನಾವು ಕೂಡಿಟ್ಟಿರೋ ಹಣದಲ್ಲಿ ಏನಾದರೂ ಬೈ ಮಾಡಬೇಕು ಅಂತ ಅನ್ಕೊಂಡಾಗ ಅಥವಾ ಇನ್ವೆಸ್ಟ್ ಮಾಡಬೇಕು ಅಂದಾಗ ಒಂದು ರೈಟ್ ಗೈಡ್ನ ನಾವು ಹುಡುಕ್ತಾ ಇರ್ತೀವಿ. ಸೊ ನಾವು ಅಷ್ಟೇ ತುಂಬ ಕಡೆ ಸರ್ಚ್ ಮಾಡಿ ಫೈನಲಿ ನಮಗೆ ಇಲ್ಲಿ ಡಿವೈಡ್ ಆಗ್ತಿದೆ, ಜೊತೆಗೆ ನಮಗೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತ ಕೂಡ ಗೊತ್ತಾಯಿತು. ಸೊ ಅದಕ್ಕೆ ನಾವು ಇಲ್ಲಿಗೆ ಬಂದು ಮಾತಾಡ್ಸ್ಕೊಂಡು ಹೋಗೋಣ, ಹಾಗೆಯೇ ಲೀಗಲ್ ಒಪಿನಿಯನ್ ತಗೊಳ್ಳೋದಕ್ಕೆ ಒಂದಷ್ಟು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ನಾವು ಇವತ್ತಿದ್ದೀವಿ ನೆಲಮಂಗಲದಿಂದ ಸ್ವಲ್ಪ ದೂರ. ಇದು ಬಂದು ತುಳಸಿ ಪ್ರಾಪರ್ಟೀಸ್ ಅಂತ ಹೇಳಿ ರಶ್ಮಿ ಲೇಔಟ್ ಅಂತ ಬರುತ್ತೆ. RR ರಿಟ್ರೀಟ್ ಅಂತ ಇಲ್ಲಿ ಪಕ್ಕದಲ್ಲಿ ರೆಸಾರ್ಟ್ ಇದೆ. ರೆಸಾರ್ಟ್ ಪಕ್ಕನೇ ಈ ಸೈಟ್ಗಳು ನಿಮಗೆ ಅವೈಲಬಲ್ ಇರುತ್ತೆ. ಸೊ ಇಲ್ಲಿನ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಇವತ್ತಿನ ವಿಡಿಯೋನಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ. ಇಫ್ ಇನ್ ಕೇಸ್ ನನಗೆ ಇದು ಓಕೆ ಆದರೆ ನಾವು ಕೂಡ ಇನ್ವೆಸ್ಟ್ ಮಾಡಬೇಕು ಅಂತಲೇ ಬಂದಿದ್ದೀವಿ. ಸೊ ನೋಡೋಣ ಹೇಗೆ ಹೋಗುತ್ತೆ, ನಮಗೆ ಇದು ಓಕೆ ಆಗುತ್ತಾ ಅಥವಾ ಡಾಕ್ಯುಮೆಂಟ್ಸ್ ಸರಿ ಹೋಗುತ್ತಾ, ಮತ್ತು ನಮಗೆ ಇಲ್ಲಿ ಡೀಟೇಲ್ಸ್ ಏನು ಸಿಗುತ್ತೆ ನೋಡ್ತಾ ಹೋಗೋಣ. ಸೊ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಾರಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟಲ್ಲಿ ಬರೆದು ತಿಳಿಸ್ಬೋದು. ಹಾಗೆ ನಾನು ವಿಡಿಯೋ ಶುರುನಲ್ಲೇ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ನಮಗಷ್ಟೇ ಅಲ್ಲದೆ ಸಾಕಷ್ಟು ಜನಕ್ಕೆ ಇಲ್ಲಿ ಸೈಟ್ಸ್ಗಳು ಅವೈಲಬಲ್ ಇರುತ್ತೆ. ಅಂದರೆ ನಿಮಗೆ 30-40 ಆ ಥರ ಬೇಕು ಅಂದರೆ ನೀವು ಇಲ್ಲಿ ವಿಸಿಟ್ ಮಾಡಿ ಡೀಟೇಲ್ಸ್ನ ಪಡ್ಕೋಬೋದು. ಹಾಗೆಯೇ ವಿಸಿಟ್ ಮಾಡಿದ್ಮೇಲೆ ಇಲ್ಲಿನ ಡಾಕ್ಯುಮೆಂಟ್ಸ್ ತೊಗೊಂಡು ಲೀಗಲ್ ಒಪಿನಿಯನ್ ತಗೊಂಡ್ಮೇಲೆ ಅಷ್ಟೇ ಮುಂದುವರಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ತುಳಸಿ ಪ್ರಾಪರ್ಟೀಸ್ನ ಅಂದರೆ ರಶ್ಮಿ ಲೇಔಟ್ ಏನು ಮಾಡಿದ್ದಾರೆ ಇಲ್ಲಿ ಓನರ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ನಮ್ಮ ವ್ಯೂವರ್ಸ್ಗೆ ಅಂದರೆ ನಾವು ಇವತ್ತು ಇಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಸೈಟ್ ವಿಸಿಟ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಡೀಟೇಲ್ಸ್ ಶೇರ್ ಮಾಡೋದಾದ್ರೆ ಸರ್, ನಿಮಗೆ ನೆಲಮಂಗಲ ಜಂಕ್ಷನ್ನಿಂದ ಟುವರ್ಡ್ಸ್ ಕುಣಿಗಲ್ ರೂಟಲ್ಲಿ ರೈಟ್ ಸೈಡ್ಗೆ ಶ್ರೀನಿವಾಸಪುರ ಅಂತ ಬರುತ್ತೆ ಸರ್ವಿಸ್ ರೋಡಲ್ಲಿ. ಶ್ರೀನಿವಾಸಪುರದಿಂದ ಒಂದು 2 ಕಿಲೋಮೀಟರ್ಸ್ ಫಾರ್ ಅವೇ ಬಂದರೆ ಶ್ರೀನಿವಾಸಪುರ ಕಾಲನಿ ಬರುತ್ತೆ. ಆ ಕಾಲನಿಯಿಂದ ಲೆಫ್ಟ್ ಸೈಡ್ ತಗೊಂಡ್ರೆ ನಿಮಗೆ RR ರಿಟ್ರೀಟ್ ಅಂತ ರೆಸಾರ್ಟ್ ಇದೆ. ಅದಕ್ಕೂ ರಿಸಾರ್ಟ್ ಅಟ್ಯಾಚ್ಡ್ ಆಗಿರೋದು. ಹೌದು, ರೆಸಾರ್ಟ್ ಪಕ್ಕದಲ್ಲೇ ನಿಮಗೆ ಈ ಒಂದು ಲೊಕೇಶನ್ ಬರುವಂಥದ್ದು. ನಾನು ಲೊಕೇಶನ್ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ ಈಗ ಆಲ್ರೆಡಿ. ಸೊ RR ರಿಟ್ರೀಟ್ ರೆಸಾರ್ಟ್ ಪಕ್ಕನೇ ನಿಮಗೆ ಈ ಲೊಕೇಶನ್ ಬರುವಂಥದ್ದು. ನಾನು ಲೊಕೇಶನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡಿ ವಿಸಿಟ್ ಮಾಡ್ಬೋದು. ಸರ್, ಎಷ್ಟು ಮೆಜರ್ಮೆಂಟ್ ಇದೆ ಅಂತ ಇದು? ಇಲ್ಲಿ ಎಲ್ಲ ಟೈಪ್ ಆಫ್ ಮೆಜರ್ಮೆಂಟ್ಸು ಇದೆ ಮೇಡಮ್. 20-30, 20-40, 30-40, 30-50, 40-40 ಎಲ್ಲ ರಿಕ್ವೈರ್ಮೆಂಟ್ಸ್ ಹೆಂಗಿರುತ್ತೋ ಆ ಥರ ಮೆಜರ್ಮೆಂಟ್ ಕೊಡ್ತೀರಾ. ಸೊ ಏನು ಚಾರ್ಜಸ್ ಇರುತ್ತೆ ಸರ್ ಪರ್ ಸ್ಕ್ವೇರ್ ಫೀಟ್? ಪ್ರೆಸೆಂಟ್ 999 ಕ್ವೈಟ್ ಮಾಡ್ತಾ ಇದ್ದೀವಿ. 999 ರೂಪೀಸ್. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಸೊ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಏನಾದರೂ ಅದೇ ಮೇಡಮ್, ಆಕ್ಚುಲಿ ಇದರಲ್ಲಿ ಜಾಸ್ತಿ ನೆಗೋಷಿಯೇಷನ್ ಇಲ್ಲ. ನಿಮ್ಮ ಕಡೆಯಿಂದ ಬರ್ತಾ ಇದ್ರೆ ಅನ್ನೋ ಉದ್ದೇಶಕ್ಕೆ ಸ್ಲೈಟ್ಲಿ ಕೊಡ್ತಾ ಇದ್ದೀವಿ.
ಸರ್ ನಾವಿಲ್ಲಿ ನೋಡ್ತಾ ಇದ್ದೇವೆ ವಿಸಿಟ್ ಬಂದಾಗ ಆಲ್ರೆಡಿ ಸ್ಯಾನಿಟರಿ ಹಾಗೇನೆ ಪೈಪ್ಸ್ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಆಗಿದೆ. ಸೊ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂತ ಹೇಳ್ಬೋದು. ಹೌದು ಮೇಡಮ್, ಆಕ್ಚುಲಿ ನಾವು ಅದಕ್ಕೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿನೇ ಇದು. ಓಕೆ. ಈಗ ಸದ್ಯಕ್ಕೆ ನಿಮ್ಗೆ ವಾಟರ್ ಲೈನ್, ಡ್ರೈನೇಜ್ ಸಿಸ್ಟಮ್, ಸ್ಯಾನಿಟರಿ ಲೈನ್ ಎಲ್ಲ ಕ್ಲಿಯರ್ ಆಗಿದೆ. ರೋಡ್ ವರ್ಕ್ಸ್ ಮತ್ತೆ ಕಾಂಪೌಂಡ್ ವರ್ಕ್ ನಡೀತಾ ಇದೆ, ಅದು ಮಾತ್ರ ಪೆಂಡಿಂಗ್ ಇದೆ ಆಸ್ ನಾವು ನೋಡೋದಾದ್ರೆ. ಸೊ ವಿಡಿಯೋನಲ್ಲಿ ನೀವು ಗಮನಿಸ್ತಾ ಇರೋಂಗೆ ನಿಮ್ಗೆ ಡ್ರೈನೇಜ್ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು ಕಂಪ್ಲೀಟ್ ಆಗಿ ಆಗಿದೆ. ಸೊ ಸರ್ ನಾವು ಇವಾಗ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರಿ, ಡಾಕ್ಯುಮೆಂಟೇಶನ್ ಬಗ್ಗೆ ಹೇಳೋದಾದ್ರೆ? ಡಾಕ್ಯುಮೆಂಟೇಶನ್ ಎಲ್ಲಾನು ಪರ್ಫೆಕ್ಟ್ ಆಗಿದೆ ಮೇಡಮ್. ಬೇಕು ಅಂದ್ರೆ ಇಫ್ ಇನ್ ಕೇಸ್ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಡೈರೆಕ್ಟ್ ಆಫೀಸ್ ಬಂದ್ಬಿಟ್ಟು ಅದು ಪ್ರೊಸೀಜರ್ ಇರುತ್ತೆ, ಆ ಪ್ರೊಸೀಜರ್ ಬೇಕಾದ್ರೆ ಮಾಡ್ಕೊಂಡು ಡಾಕ್ಯುಮೆಂಟೇಶನ್ ತಗೊಂಡು ಹೋಗ್ಬೋದು. ನೀವು ಡಾಕ್ಯುಮೆಂಟ್ಸ್ ಕೊಡ್ತೀರಾ, ಲೀಗಲ್ ಒಪಿನಿಯನ್ ತಗೋಬಹುದು. ಸೊ ನೀವು ಇಲ್ಲಿಗೆ ಬಂದು ಸೈಟ್ ಓಕೆ ನಾವು ಬೈ ಮಾಡ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ನೀವು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ಲೀಗಲ್ ಒಪಿನಿಯನ್ ತಗೊಂಡು ಮುಂದುವರಿಬಹುದು ಅಂತ ಹೇಳ್ತೀನಿ. ಸರ್ ಇಲ್ಲಿ ಬೈ ಮಾಡುವಂತ ಕಸ್ಟಮರ್ಸ್ಗೆ ಏನೆಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ ಸರ್? ನಾವು ಬೇಸಿಕ್ ಕಮ್ಯುನಿಟೀಸ್ ಎಲ್ಲಾನು ಕೊಡ್ತಾ ಇದೀವಿ ಮೇಡಮ್. ಲೈಕ್ ತಾರ್ ರೋಡ್ ನಿಮ್ಗೆ ವಾಟರ್ ಫೆಸಿಲಿಟಿ, ಸ್ಯಾನಿಟರಿ ಲೈನ್, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಒಂದು ಆಡ್ ಮಾಡಿದೀವಿ, ಮತ್ತೆ ಸುತ್ತು ಕಾಂಪೌಂಡ್ ವಾಲ್, 24/7 ಸೆಕ್ಯೂರಿಟಿ ಇಷ್ಟು ಪ್ರೊವೈಡ್ ಮಾಡ್ತಾ ಇದೀವಿ. ಸೈಟ್ಸ್ ಎಲ್ಲ ಫುಲ್ ಅವೈಲಬಲ್ ಇದೆಯಾ ಸರ್ ಕಸ್ಟಮರ್ಸ್ ಬರೋದಾದ್ರೆ? ಅಟ್ ಪ್ರೆಸೆಂಟ್ ಎಲ್ಲಾನು ಇದೆ, ಕಾರ್ನರ್ ಸೈಟ್ಸ್ ಮಾತ್ರ ಬ್ಲಾಕ್ ಆಗಿದೆ ಅಷ್ಟೇ. ಎಷ್ಟು ನಂಬರ್ಸ್ ಆಫ್ ಸೈಟ್ಸ್ ಅವೈಲಬಲ್ ಇದೆ? ಟೋಟಲ್ 139, ಅದರಲ್ಲಿ ಒಂದು 15 ಕ್ಲೋಸ್ ಆಗಿದೆ ಅಷ್ಟೇ. 139 ಸೈಟ್ಸ್ ಅಲ್ಲಿ 15 ಸೈಟ್ಸ್ ಮಾತ್ರ ಸೋಲ್ಡ್ ಆಗಿದೆ. ಸೊ ಇವಾಗ ನ್ಯೂಲಿ ಡೆವಲಪ್ಡ್ ಏರಿಯಾ ಆಗಿರೋದ್ರಿಂದ ನಿಮಗೆ ಫುಲ್ ಸೈಟ್ಸ್ ಅವೈಲಬಲ್ ಇರುತ್ತೆ. ಸೊ ನೀವು ವಿಸಿಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ನ ಪಡ್ಕೋಬಹುದು. ಸರ್ ನಮ್ಗೆ ಸೈಟ್ ಓಕೆ ಆಯ್ತು ಅಂದ್ರೆ ಏನ್ ಡೌನ್ ಪೇಮೆಂಟ್ ಏನಿರುತ್ತೆ ಸರ್? ಬೇಸಿಕ್ ಅಂದ್ರೆ ಇನಿಷಿಯಲ್ ಡೌನ್ ಪೇಮೆಂಟ್ ಬಂದ್ಬಿಟ್ಟು ಒಂದು 50,000 ಇರುತ್ತೆ. ಕೇವಲ 50,000 ಕಟ್ಕೊಂಡು ನಿಮ್ಮ ಒಂದು ಸೈಟ್ ನಂಬರ್ ಬ್ಲಾಕ್ ಮಾಡ್ಕೋಬಹುದು. ನೆಕ್ಸ್ಟ್ ಅದಾದ ನಂತರ ನಿಮ್ಗೆ ಒಂದು ಸರ್ಟನ್ ಟೈಮ್ ಪೀರಿಯಡ್ ಕೊಡ್ತೀವಿ, ಒಂದು 8 ರಿಂದ 10 ದಿವಸ ಒಳಗಡೆನೆ ನಿಮ್ಗೆ ಟೋಟಲ್ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡು ನಾನು ರಿಜಿಸ್ಟರ್ ಮಾಡ್ಕೊಂತೀನಿ ಅಂದ್ರೆ ಒಂದು 60% ರೆಡಿ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೋಬಹುದು. ಅಥವಾ ನನಗೆ ಇಷ್ಟು ಆಗಲ್ಲ, ಒಂದ್ ಸ್ವಲ್ಪ ಪೇ ಮಾಡ್ಕೊಂಡು ಲೋನ್ ಹೋಗ್ತೀನಿ ಅಂದ್ರೆ ಆಪ್ಷನ್ ಇದೆ. ಹೌದು, ನಮ್ಮ ಬ್ಯಾಂಕ್ ಅಂದ್ರೆ ಬ್ಯಾಂಕ್ಸ್ ಟೈಪ್ ಆಗಿದೀವಿ, ಬ್ಯಾಂಕ್ಸ್ ಕಡೆಯಿಂದಾನೆ ನಿಮ್ಗೆ ಲೋನ್ಸ್ ಕೊಡ್ತೀವಿ. ನೆಕ್ಸ್ಟ್ ಇನ್ ಕೇಸ್ ಆತರನೂ ಆಗಿಲ್ಲ ಅಂದ್ರೆ ಒಂದು 30% ಕಟ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಉಳಿದಿರೋ 40% ಬೇಕಂದ್ರೆ ನಿಮ್ಗೆ ಅಂದ್ರೆ ಅಡ್ಜಸ್ಟ್ ಆದ್ಮೇಲೆ ರಿಜಿಸ್ಟರ್ ಮಾಡ್ಕೋಬಹುದು. ಸೊ ನಿಮ್ಗೆ ಯಾವುದೇ ಲೊಕೇಶನ್ ಇಂದ ಬಂದ್ರು ಕೂಡ ಲೋನ್ ಫೆಸಿಲಿಟಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಾಗೆ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಕೂಡ ನಿಮ್ಗೆ ಸೈಟ್ಸ್ ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ಮಿಡಿಲ್ ಕ್ಲಾಸ್ ಜನಕ್ಕೆ ಈ ಸೈಟ್ಸ್ ಮಾಡಬೇಕು ಅನ್ನೋದು ಒಂದು ಆಸೆ ಇದ್ದೇ ಇರುತ್ತೆ. ಬೆಂಗಳೂರಲ್ಲಿ ನಾವೆಲ್ಲ ಮಾಡೋಂಥದ್ದು ತುಂಬಾ ಹೈ ಇನ್ವೆಸ್ಟ್ಮೆಂಟ್ ಇರಬೇಕು. ಸೊ ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ ನೀವೇನಾದ್ರೂ ಸೈಟ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಖಂಡಿತ ಈ ಜಾಗಕ್ಕೆ ವಿಸಿಟ್ ಮಾಡ್ಬೋದು. ಸರ್ ಈ ಸೈಟ್ಸ್ ಎಲ್ಲ ಯಾವ ಖಾತಾ ರಿಜಿಸ್ಟರ್ ಆಗಿದೆ? ಇದು ಪಂಚಾಯತಿ ಖಾತಾ ಬರುತ್ತೆ ಮೇಡಮ್. ಪಂಚಾಯತ್ ಖಾತಾ ಬರುತ್ತೆ, ಇಂಡಿವಿಜುವಲ್ ಖಾತಾ ಬರುತ್ತೆ. ಎಲ್ಲ ಇಂಡಿವಿಜುವಲ್ ಖಾತಾ ಬರುತ್ತೆ. ಅಪ್ರೂವ್ಡ್ ಇದೆ ಸರ್ ಇದು? ಬೇಸಿಕಲಿ ಅದೇ ಪಂಚಾಯತಿ ಅಪ್ರೂವಲ್ಸ್ ಇದೆ ಎಲ್ಲಾನು. ಓಕೆ. ಸೊ ಅದಕ್ಕೋಸ್ಕರ ಪಂಚಾಯತಿ. ಸೊ ಅದು ಲೀಗಲ್ ಆಗಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ. ಓಕೆ. ಸೊ ಎಲ್ಲರಿಗೂ ಈ ಲೋನ್ ಅಪ್ರೂವ್ ಆಗುತ್ತಾ ಅಥವಾ ಏನಾದ್ರೂ ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆಯಾ ಸರ್? ಅದೇ ಮೇಡಮ್, ಈಗ ನಮ್ಮ ಕಡೆಯಿಂದ ಫ್ರಮ್ ಲ್ಯಾಂಡ್ ಸೈಡ್ ನಾವು ಎಲ್ಲ ಕ್ಲಿಯರ್ ಇದ್ದೀವಿ. ಕಸ್ಟಮರ್ ಒಂದು ಪ್ರೊಫೈಲ್ ನೀಟ್ ಆಗಿರ್ಬೇಕು, ಲೈಕ್ ಅವ್ರ ಸಿವಿಲ್ ಸ್ಕೋರ್ ಚೆನ್ನಾಗಿದೆಯಾ ಅಥವಾ ಎಕನಾಮಿಕ್ ಗ್ರಾಫ್ ಚೆನ್ನಾಗಿರ್ಬೇಕು. ಸೊ ಅಂತವ್ರಿಗೆ ಲೋನ್ ಖಂಡಿತ ಆಗುತ್ತೆ. ಅಪ್ ಟು ಎಷ್ಟು ಪರ್ಸೆಂಟ್ ವರ್ಗು? 60 to 70% ಆಗುತ್ತೆ. 30% ನಾವು ಪೇ ಮಾಡಬೇಕು. ಓಕೆ ಸರ್, ಥ್ಯಾಂಕ್ ಯು. ಸರ್ ನಾವು ಇಲ್ಲಿ ನೋಡ್ತಾ ಇರಂಗಿದ್ದೆಲ್ಲ ಏನಿರ್ಬೋದು ಸರ್? ಇದು ಇದೆ ಮೇಡಮ್, ಕಾಂಪೌಂಡ್ ವರ್ಕ್ ನಡೀತಾ ಇದೆ, ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ. ಸೊ ಇನ್ನೊಂದು 20 days ಅಲ್ಲಿ ಕಂಪ್ಲೀಟ್ ನಿಮ್ಗೆ ಲೇಔಟ್ ಕಂಪ್ಲೀಟ್ ಕಾಂಪೌಂಡ್ ಬರುತ್ತೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕಂಪ್ಲೀಟ್ ಆಗಿ ಅವ್ರು ಆಗ್ಲೇ ಹೇಳ್ದಂಗೆ ಕಾಂಪೌಂಡ್ ವ್ಯವಸ್ಥೆ ಕೂಡ ಇರುತ್ತೆ ಅಂತ ಹೇಳಿದ್ರು. ಸೊ ಅದ್ರದ್ದು ಕೆಲಸ ನಡೀತಾ ಇದೆ, ಇನ್ನು ಅತಿ ಶೀಘ್ರದಲ್ಲಿ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಸರ್ ಮತ್ತೊಂದು ಡೌಟ್ ಏನಂದ್ರೆ, ಇವಾಗ ನಮ್ಗೆ ಒಂದು ಅರ್ಧ ಅಮೌಂಟ್ ಅಡ್ಜಸ್ಟ್ ಆಗಿರುತ್ತೆ. ಸೊ ಇನ್ನು ಅರ್ಧ ಅಮೌಂಟ್ ಸ್ವಲ್ಪ ಶಾರ್ಟೇಜ್ ಇರುತ್ತೆ ಅಥವಾ ಇನ್ನೊಂದ್ ಸ್ವಲ್ಪ ದಿನ ಹೋಗ್ಬೇಕು ಅನ್ಸುತ್ತೆ. ಸೊ ಅವಾಗ ನಾವು ಇನ್ಸ್ಟಾಲ್ಮೆಂಟ್ EMI ರೂಪದಲ್ಲಿ ಕಟ್ಕೊಂಡು ಹೋಗ್ಬೋದು. ಅದು ಅದೇ ನಾವು ಹೇಳಿದ್ವಲ್ಲ, ನಾವು ಅದಕ್ಕೋಸ್ಕರ ಇಲ್ಲಿ ಟೋಟಲ್ ಅಮೌಂಟ್ ಪೇ ಮಾಡಿ ಅಂತಾನು ನಾವು ಕೇಳ್ತಾ ಇಲ್ಲ. ಸೊ ಕೇವಲ 60% ಮಾತ್ರ ಪೇ ಮಾಡ್ಕೊಳ್ಳಿ. 60% ನಿಮ್ಗೆ ರಿಜಿಸ್ಟರ್ ಮಾಡಿಕೊಡ್ತೀವಿ ನಮ್ಮ ಸೈಟ್, ಡೈರೆಕ್ಟ್ ರಿಜಿಸ್ಟರ್ ಮಾಡಿಕೊಡ್ತೀವಿ. ನೆಕ್ಸ್ಟ್ 40% ಏನಿರುತ್ತೋ ಅದು ಬೇಕಂದ್ರೆ ಒಂದು ಟೈಮ್ ಪೀರಿಯಡ್ ತಗೊಂಡು ಕ್ಲಿಯರ್ ಮಾಡಕೊಡ್ತೀವಿ. ಒಂದು 4 months ಟೈಮ್ ಪೀರಿಯಡ್ ಇರುತ್ತೆ, ನಿಧಾನಕ್ಕೆ ಕಟ್ಕೊಂಡು ಹೋಗ್ಬೋದು. ಬೈ ಚಾನ್ಸ್ 50-50 ಮಾಡ್ಕೋತೀನಿ ಅಂದ್ರೆ ಅದೇ ಅದನ್ನು ಮಾಡ್ಬೋದು, ಆ ತರನು. ಬಟ್ ಸ್ವಲ್ಪ ಅಂದ್ರೆ ಮಂತ್ಲಿ ನಿಮ್ಗೆ ಕಟ್ತಾ ಇರೋ EMI ಸ್ವಲ್ಪ ಜಾಸ್ತಿ ಆಗತ್ತೆ. ಅಂದ್ರೆ ನೀವು ರೇಟ್ ಆಫ್ ಇಂಟ್ರೆಸ್ಟ್ ಆಗಿರ್ಬೋದು ಅಥವಾ EMI ಪೀರಿಯಡ್ ಆಗಿರ್ಬೋದು, ಅದು ಜಾಸ್ತಿ ಆಗ್ತಾ ಹೋಗ್ಬೋದು. ಬಟ್ ನಿಮ್ಗೆ ಯಾವ ತರ ಕನ್ವೀನಿಯಂಟ್ ಇರುತ್ತೆ, ಲೈಕ್ 50-50, 60-40 ಈ ತರ ಕೂಡ ಅವರು ಪ್ರೊವೈಡ್ ಮಾಡೋದಕ್ಕೆ ರೆಡಿ ಇದ್ದಾರೆ.
ಸರ್ ಇವಾಗ ಏನಾದ್ರು ನಮ್ಮ ವಿಡಿಯೋ ನೋಡಿ ಕಸ್ಟಮರ್ ಸೈಟ್ ವಿಸಿಟ್ ಮಾಡಬೇಕು ಅಂದ್ರೆ ಏನ್ ಫೆಸಿಲಿಟಿ ಕೊಡ್ತಾ ಇದ್ದೀರಾ ಸರ್? ನಾವು ಫ್ರೀ ಸೈಟ್ ವಿಸಿಟ್ ಕೊಡ್ತಾ ಇದ್ದೀವಿ ಮೇಡಮ್. ಅಂದ್ರೆ ನಮ್ದು ಒಂದು ಟೋಲ್ ಫ್ರೀ ನಂಬರ್ ಇರುತ್ತೆ, ಅದು ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಅಸೈನ್ ಆಗ್ತಾರೆ. ಸೊ ಅವರು ಕರ್ಕೊಂಡು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಎಲ್ಲಿಂದ ಯಾವ ಲೊಕೇಶನ್ ಇಂದ? ನಮ್ಮ ಬೇಸಿಕಲಿ ಆರ್ ಆರ್ ನಗರ್ ನಮ್ದಿರೋದು. ಸೊ ನಿಯರ್ ಬೈ ಏರಿಯಾಸ್ ಏನಿದ್ರು ನಾವು ಪಿಕ್ ಮಾಡ್ತೀವಿ. ಅದರ್ವೈಸ್ ಏನಂದ್ರೆ ನಾವೇ ಸ್ವಲ್ಪ ಅಂದ್ರೆ ರೂಟ್ ನಿಯರ್ ಬೈ ಲೊಕೇಶನ್ ಬಂದ್ರೆ ಕರ್ಕೊಂಡ್ ಬಂದು ಸೈಟ್ ವಿಸಿಟ್, ಫ್ರೀ ಸೈಟ್ ವಿಸಿಟ್ ಇರುತ್ತೆ. ಹಾಗೆ ನಾವು ಟೋಲ್ ಫ್ರೀ ನಂಬರ್ ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀವಿ, ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ನ ಪಡ್ಕೋಬಹುದು. ಸೊ ಇನ್ ಕೇಸ್ ನೀವೇನಾದ್ರೂ ಸೈಟ್ ವಿಸಿಟ್ ಮಾಡಿದ್ದೀರಾ, ನಿಮ್ಗೆ ಓಕೆ ಆಗಿದೆ ಅಂದ್ರೆ ದಯವಿಟ್ಟು ಲೀಗಲ್ ಒಪಿನಿಯನ್ ತಗೊಳ್ಳೋದು ಮಾತ್ರ ಮಿಸ್ ಮಾಡಬೇಡಿ. ಅಂಡ್ ಸೊ ಫ್ರೆಂಡ್ಸ್, ಈಗ ಆಲ್ರೆಡಿ ನೀವು ಸೈಟ್ ನ ಡೀಟೇಲ್ ಆಗಿ ನೋಡಿರ್ತೀರಾ. ಸೊ ಸ್ಯಾನಿಟರಿ ಆಗಿರ್ಬೋದು, ಪೈಪ್ಲೈನ್ಸ್ ಆಗಿರ್ಬೋದು ನೀಟಾಗಿ ಡೆವಲಪ್ ಆಗಿದೆ. ಹಾಗೆ ಇಲ್ಲಿ ಕನ್ಸ್ಟ್ರಕ್ಷನ್ ಕೂಡ ಆಲ್ರೆಡಿ ನಡೀತಾ ಇದೆ. ಸೊ ರೆಡಿ ಟು ರಿಜಿಸ್ಟರ್ ಅಂತ ಕೂಡ ಹೇಳಿದ್ದಾರೆ. ಸೊ ಇದನ್ನ ಕಂಪ್ಲೀಟ್ ಡೀಟೇಲ್ಸ್, ಲೊಕೇಶನ್ ಆಗಿರ್ಬೋದು, ಟೋಲ್ ಫ್ರೀ ನಂಬರ್ ಆಗಿರ್ಬೋದು, ಇದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಸ್ಕ್ರೀನ್ ಮೇಲೆ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ಇಲ್ಲಿನ ಮಾಲೀಕರು ಅಥವಾ ಓನರ್ ಆದಂತ ಸರ್ ಏನಿದ್ದಾರೆ, ಅವರು ಕಂಪ್ಲೀಟ್ ಡೀಟೇಲ್ಸ್ನ ನಮ್ಮ ಜೊತೆ ಶೇರ್ ಮಾಡಿದ್ದಾರೆ, ಸೈಟ್ ಬಗ್ಗೆ ಹಾಗೆ ಇಲ್ಲಿನ ಡೀಟೇಲ್ಸ್ ಬಗ್ಗೆ. ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಲಿಯರ್ ಮಾಡ್ಕೋಬಹುದು. ಸೊ ಥ್ಯಾಂಕ್ ಯು ಸರ್, ಎಲ್ಲ ಡೀಟೇಲ್ಸ್ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು.